ನಾವೆಷ್ಟೇ ದೊಡ್ಡವರಾದರೂ ಪ್ರಕೃತಿ ಮುಂದೆ ಮಕ್ಕಳೇ. ಒಂದು ದಿನ ಪ್ರಕೃತಿ ಮಡಿಲಲ್ಲಿ ಮಗುವಾದಂತಹ ಸುಂದರ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಸೊ ತೀರ್ಥಹಳ್ಳಿಯಲ್ಲಿ ಕಳೆದಂಥ ಒಂದು ಸವಿ ನೆನಪು ನಿಮ್ಮ ಮುಂದೆ. ನಮಸ್ತೆ, ಹಾಯ್. ನಾವಿವತ್ತೆಲ್ಲ ಫ್ಯಾಮಿಲಿ ಒಟ್ಟಾಗಿದ್ದೀವಿ. ಸೊ ನಾವೆಲ್ಲರೂ ಇವತ್ತು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮೀನು ಹಿಡಿಯೋಕ್ಕೆ. ಸೊ ಮೀನು ಹಿಡಿಯೋ ಪ್ಲ್ಯಾನ್ ಈಗ ಆಲ್ರೆಡಿ ಆಗ್ತಾ ಇದೆ. ನಾವು ಇಲ್ಲಿಂದ ಹೊರಡ್ತೀವಿ ಮನೆಯಿಂದ. ಸೊ ನನ್ನ ಜೊತೆಗೆ ಯಾರೆಲ್ಲ ಬರ್ತಾರೆ ಅಂತ ತಿಳ್ಕೊಳ್ಳಿ. ನನ್ನ ತಂಗಿ ಇದ್ದಾಳೆ ಆಶಾ ಅಂತ, ಆಮೇಲೆ ನಮ್ಮ ಅಕ್ಕ ಇದ್ದಾರೆ, ಮತ್ತು ನಮ್ಮ ಅತ್ತೆ ಇದ್ದಾರೆ, ಸೋನಿ ಇದ್ದಾಳೆ. ಇವನ್ನ ನೋಡಿದ್ದೀರಲ್ಲ ನೀವು ಒಂದು ವಿಡಿಯೋದಲ್ಲಿ, ಮೈಸೂರು ವಿಡಿಯೋದಲ್ಲಿ ನೋಡಿದ್ದೀರಾ. ಎಸ್, ಮಗ ಕಶೀಶ್, ನಮ್ಮ ಚಿಕ್ಕಮ್ಮ ಇದ್ದಾರೆ, ನಮ್ಮ ಮಮ್ಮಿ ಇದ್ದಾರೆ, ಹಾಗೆ ನಮ್ಮ ಮಾವ ಇದ್ದಾರೆ, ಹೀಗೆ ನಮ್ಮ ದೊಡ್ಡ ಮಾವ ಒಬ್ಬರು, ಅವರು ಆ್ಯಕ್ಚುಲಿ ಪಡುಗುದ್ರಿಂದ ಬಂದಿದ್ದಾರೆ. ಸೊ ನನ್ನ ವೈಫ್, ಹಾಗೆ ಅಣ್ಣ ಇದ್ದಾರೆ. ಎಸ್, ಫೈನಲಿ ನಮ್ಮ ಲತಾಕ. ಸೊ ನಮ್ಮ ಲತಾಕ ಅಂತೂ ಸಖತ್ತಾಗಿ ಹಾಡು ಹೇಳ್ತಾರೆ, ಅದ್ರ ಜೊತೆಗೆ ಫುಲ್ ಫನ್ ಮಾಡ್ತಾರೆ. ಸೊ ಅವ್ರು ಯಾವುದಾದ್ರೂ ವೀಡಿಯೋ ಇದ್ರೆ ಇವತ್ತು ಹಾಕ್ತೀನಿ ನೋಡಿ. ಓಕೆ, ಬನ್ನಿ. ಇವತ್ತು ಫಿಶ್ ಎಷ್ಟು ಸಿಗುತ್ತೆ, ಹೇಗಿರುತ್ತೆ, ಫನ್ ಎಲ್ಲದೂ ನಿಮ್ಮ ಜೊತೆ ಅನ್ಕೊತೀನಿ. ಲೆಟ್ಸ್ ಸ್ಟಾರ್ಟ್, ಬನ್ನಿ. ಎಸ್, ಇದು ನಮ್ಮ ತೋಟಕ್ಕೆ ಬಂದ್ವಿ. ಈಗ ಎಲ್ಲರೂ ಮುಂದೆ ಹೋಗಿದ್ದಾರೆ. ಇದಿಷ್ಟು ಪ್ರಿಪ್ರೇಷನ್ ಆಗ್ತಾ ಇದೆ. ಫುಲ್ ಎಕ್ಸೈಟ್ಮೆಂಟ್ ಇದೆ. ಸೊ ಫಸ್ಟ್ ಟೈಮ್ ಅಲ್ಲ, ನಾವು ತುಂಬ ಸತಿ ಬಂದಾಗ ಇಂಥ ಪ್ರಯೋಗಗಳನ್ನ ಮಾಡ್ತಾ ಇರ್ತೀವಿ. ಮೀನು ಹಿಡಿಯೋದು, ಏಡಿ ಹಿಡಿಯೋದು. ಸೊ ಮಲೆನಾಡು ಲೈಫಲ್ಲಿ ಇವೆಲ್ಲ ಒಂಥರ ಮಜಾ, ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗುತ್ತೆ ಆ ಮಜಾ. ಅದು ವಿತ್ ಫ್ಯಾಮಿಲಿ ಇತ್ತು ಅಂದರೆ ಕೇಳಲೇಬೇಡಿ, ಆ ರೇಂಜಿಗೆ ಮಜಾ ಮಾಡ್ತೀವಿ. ವಿಲೇಜ್ ಲೈಫ್ ಇದೆಯಲ್ಲ, ಸೊ ಆ ಲೈಫೇ ಬೇರೆ, ಅದ್ರದ್ದು ಮಜಾನೇ ಬೇರೆ. ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಬಂದು ಫೀಲ್ ಮಾಡಬೇಕು. ನಾವು ಸಿಟಿ ಲೈಫಲ್ಲಿ ಏನು ಅನ್ಕೋತೀವಿ, ನಮ್ಮದೇ ಲೈಫ್ ಚೆನ್ನಾಗಿದೆ, ಎಲ್ಲ ಕೈಗೆ ಸಿಗುತ್ತೆ ಅಂತ. ಬಟ್ ವಿಲೇಜ್ ಲೈಫಲ್ಲಿ ಅವರು ಇರೋವಂಥ ಏನು ಲೈಫ್ ಸ್ಟೈಲ್ ಇದೆಯಲ್ಲ, ಅವ್ರು ನೆಕ್ಸ್ಟ್ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇರ್ತಾರೆ. ಅಷ್ಟು ಮಜಾ ಮಾಡ್ತಾರೆ. ಎಲ್ಲ ಸೀಸನ್ಸ್ನ ಎಂಜಾಯ್ ಮಾಡ್ತಾರೆ. ಮಳೆ ಬಂದಾಗ ಮಳೆನ ಎಂಜಾಯ್ ಮಾಡ್ತಾರೆ, ಬಿಸಿಲು ಬಂದಾಗ ಬಿಸಿಲನ್ನ ಎಂಜಾಯ್ ಮಾಡ್ತಾರೆ, ಚಳಿ ಇದ್ದಾಗ ಚಳಿನ ಎಂಜಾಯ್ ಮಾಡ್ತಾರೆ. ಸೊ ಈ ಥರ ಎಲ್ಲ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡ್ತಾರೆ. ಅದ್ರ ಜೊತೆಗೆ ಪೀಸ್ಫುಲ್ಲಾಗಿರ್ತಾರೆ. ಮೆಂಟಲಿ ಅವ್ರು ಎಷ್ಟು ಕಾಮಾಗಿರ್ತಾರೆ. ದಿನನಿತ್ಯ ಬೆಳಿಗ್ಗೆ ಅವ್ರಿಗೆ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊತಾರೆ, ತೋಟಕ್ಕೆ ಬರ್ತಾರೆ, ತೋಟದಲ್ಲಿ ಇಷ್ಟು ಕೆಲಸ ಮಾಡ್ತಾರೆ, ಶ್ರಮ ಪಡ್ತಾರೆ. ಅದಾದಮೇಲೆ ಸಂಜೆ ಒಂದೊಂದು ನೈಟಿ ಬಿಟ್ಕೊಂಡು ಮನೇಲಿ ಮಲ್ಕೊತಾರೆ ಆರಾಮಾಗಿ. ಈ ಲೈಫ್ ಸ್ಟೈಲು ಎಲ್ರಿಗೂ ಸಿಕ್ಕಲ್ಲ. ನಾವು ಯಾವಾಗ ದುಡ್ಡಿನಿಂದ ಹೋಗ್ತೀವಿ, ಆಗ ಇಂಥ ಲೈಫ್ ಸ್ಟೈಲ್ನ ಕಳ್ಕೊಬೇಕಾಗುತ್ತೆ. ಸೊ ಅನಿವಾರ್ಯ. ಓದಿದ್ಮೇಲೆ ಒಂದು ಜಾಬ್ ಮಾಡಲೇಬೇಕು. ಜಾಬ್ ಮಾಡಿದ್ಮೇಲೆ ಒಂದಿಷ್ಟು ಅರ್ನಿಂಗ್ ಮಾಡಬೇಕು. ಸೊ ಅರ್ನಿಂಗ್ ಆದಮೇಲೆ ಸೇವಿಂಗ್ ಮಾಡಬೇಕು. ಸೊ ಲೈಫ್ ಹಿಂಗೆ ಹೋಗ್ತಾ ಇರುತ್ತೆ ದುಡ್ಡಿನ ಹಿಂದೆ. ಅದ್ರ ಮಧ್ಯೆ ನಮ್ಮ ಲೈಫ್ನ ನಿಜವಾದ ಏನು ನಮ್ಮ ಜೀವನನ ನಾವೆಲ್ಲೋ ಮರಿತೀವಿ. ಬಟ್ ವಿಲೇಜ್ ಲೈಫಲ್ಲಿ ಈ ಥರ ಒಂದೆರಡು ದಿನ ಬಂದಾಗ ತುಂಬ ಖುಷಿಯಾಗುತ್ತೆ, ತುಂಬ ಮನಸ್ಸಿಗೇನೋ ಒಂಥರ ನೆಮ್ಮದಿ ಸಿಗುತ್ತೆ. ಅಂಥ ಲೈಫ್ ಸ್ಟೈಲಲ್ಲಿ ಇರೋವಂಥ ಎಲ್ಲ ನಮ್ಮ ಮಲೆನಾಡಿನ ಜನರು ಯಾರಿದ್ದಾರೆ ಅವರೆಲ್ಲರಿಗೂ ದೊಡ್ಡ ಸೆಲ್ಯೂಟ್. ಹಾಗೆ ಸೊ ಈ ಥರ ಎಲ್ಲದನ್ನೂ ಗಟ್ಟಿಯಾಗಿ ಎದುರಿಸುವಂಥ ಶಕ್ತಿ ಇದೆಯಲ್ಲ, ಅದು ಯಾರು ಹಳ್ಳಿಗಾಡಲ್ಲಿ ಇರ್ತೀವಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಎಸ್, ಬನ್ನಿ ನೋಡೋಣ ಇವತ್ತೆಷ್ಟು ಫಿಶ್ ಶಿಕಾರಿ ಆಗುತ್ತೆ ಅಂತ. ಎಸ್, ನಮ್ಮಡೀ ಫ್ಯಾಮಿಲಿ ಬಂದಿದ್ದೀವಿ. Hi guys.
ನದಿ ಪಕ್ಕದ ನಡ್ಕೊಂಡು ಹೋಗ್ತಾ ಇದ್ದೀವಿ. ವಾವ್, ಏನು ಮಜಾ ಕೊಡ್ತಾ ಇದೆ ಅಂದರೆ ಈ ಫೀಲಿಂಗ್ಸೇ ಒಂಥರ ಮಜಾ, ಸಖತ್ತಾಗಿದೆ. ಅಬ್ಬಾ, ಓ, ಇಲ್ಲೊಂದು ಪ್ಲೇಸ್ನ ಫಿಕ್ಸ್ ಮಾಡಿದ್ದೀವಿ. ಸೊ ಇಲ್ಲಿ ಮೀನು ಹಿಡಿಯೋಣ ಅಂತ ಫುಲ್ ಎಕ್ಸೈಟ್ಮೆಂಟ್ ಇದೆ. ಎಷ್ಟು ಮೀನು ಸಿಗುತ್ತೆ ಏನು ಕತೆ ಅಂತ ನೋಡೋಣ. ಹಬ್ಬ ಎಲ್ಲ ಬಂದಿದ್ದಾರೆ ಇಲ್ಲಿ ಸ್ವಲ್ಪ ಜನ. ಸೊ ಇನ್ನು ಸ್ವಲ್ಪ ಜನ ಬರ್ತಾ ಇದ್ದಾರೆ ಅಲ್ಲಿ. ಇನ್ನೊಂದು ಪ್ಲೇಸ್ನ ಆಯ್ಕೆ ಮಾಡಿದ್ದೀವಿ. ಆ್ಯಕ್ಚುಲಿ ಸೊ ಸಾಧಾರಣ ಮಾಡ್ಬೇಕ್ರಿ ಅಕ್ಕ ನಮ್ಮನ್ನ ನೋಡಿ ಮಂಗಗಳಿಗೂ ಕನ್ಫ್ಯೂಷನ್ ಆಗಿದೆ. ಯಾವ ಫ್ಯಾಮಿಲಿಪ್ಪ ನಮ್ಗಿಂತ ಕಡೆಗಳಿಂದ ಆಗ್ತಿದ್ದಾವಲ್ಲ ಅಂತ ಓಡೋದು. ಹಾಗೆ ನಾವು ಹೆಂಗಿದೆ? ಸೂಪರಾ, ನ್ಯಾಚುರಲ್ ಆಗಿ ಸ್ವೀಟ್ ಇದೆ. ಸಖತ್ತಾಗಿದೆ ಆ್ಯಕ್ಚುಲಿ. ಸೊ ಹಳ್ಳದ ಸೈಡು ನಿಮಗೆ ಸಿಗುವಂಥ ಮಾವಿನಕಾಯಿ ಇದೆಯಲ್ಲ, ಅದ್ರದ್ದು ಟೇಸ್ಟೇ ಬೇರೆ. ಈ ಫ್ಯಾಮಿಲಿ ಎಲ್ಲ ನಮ್ಮ ಚಿಕ್ಕಮ್ಮ ಅಂತೂ ಮಂಗಗೆ ಕಾಂಪೀಟ್ ಮಾಡಕ್ ಹೋಗ್ತಾ ಇದ್ದಾರೆ. ವಾವ್, ಸೂಪರ್. ಆಹಾ, ಲೈಟ್ ಸ್ವೀಟು.
ಸ್ವಲ್ಪ ಹುಳಿ. ಇದನ್ನ ಆಕ್ಚುಲಿ ಫೀಲ್ ಮಾಡ್ಕೊಂಡು ತಿನ್ಬೇಕು, ಅದ್ರ ಮಜನೇ ಬೇರೆ. ನಮ್ ಚಿಕ್ಕಮ್ಮ ಬರ್ತಾ ಬರ್ತಾ ಹೆಂಗಾಗ್ತಿದಾರೆ ನೋಡಿ. ಇಲ್ಲಿ ನಾನು ನೇತಾಡ್ತೀನಿ ಕೂತವ್ರು. ಅದೇ ಇಲ್ಲ, ಆಕ್ಚುಲಿ ಒಂದು ಮಂಗ ಬಂದಿತ್ತು, ಆ ಮಂಗನ ಕನ್ಫ್ಯೂಷನ್ ಆಯ್ತು. ಯಾರು ಮಂಗಗಳು, ನಾನಾ ಇವರ? ಸಾಕು ಸಾಕು ಬನ್ನಿ. ಇಷ್ಟು ಜನ ಫ್ಯಾಮಿಲಿ ನೋಡಿ. ಇದು ಬಲೆ ಹಾಕ್ತಾ ಇದೀವಿ. ಸೊ ಬಲೆ ಹಾಕಕ್ಕೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ ಆಯಿತು. ನೋಡೋಣ ಬಲೆ ಹಾಕಿದ್ಮೇಲೆ ಎಷ್ಟು ಮೀನು ಸಿಗುತ್ತೆ ಏನು ಕತೆ ಅಂತ. ಓಕೆ, ಹಂಟಿಂಗ್ ಎಲ್ಲ ಮುಗಿಸಿದ್ವಿ. ತುಂಬ ಫಿಶ್ ಸಿಕ್ಕಿದೆ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇನ್ನೇನು ಫುಲ್ ಹೊಲೆ ಅಡುಗೆ ಏನಿದೆ ಅದು ರೆಡಿ ಆಗ್ತದೆ. ಸ್ಪೈಸಿಯಾಗಿ ಒಂದಿಷ್ಟು ಗಸಿ ಮಾಡೋಣ ಅನ್ನೋ ಪ್ಲಾನ್ ಇದೆ, ಫ್ರೈ ಮಾಡೋಣ ಅನ್ನೋದು. ಸೊ ಎಲ್ಲದನ್ನೂ ತೋರಿಸ್ತೀನಿ. ಸಾರಿ ಆಸೆ ಆದರೆ ಬನ್ನಿ, ಮಲೆನಾಡು ಲೈಫ್ನ ಎಂಜಾಯ್ ಮಾಡಿ, ಆಗ ಆಸಕ್ತಿ ಇರುತ್ತೆ. ಓಕೆ, ತುಂಬಾ ಫಿಶ್ಗಳು ಸಿಕ್ಕಿದೆ. ಮೀನ್ ಸಾಂಬಾರನ್ನು ರೆಡಿ ಆಗ್ತಿತ್ತು. ಆ ಮೀನ್ ಸಾಂಬಾರಿಗೆ ನಮ್ಮ ಮಲೆನಾಡು ಕಡುಬು ನೆಕ್ಸ್ಟ್ ಲೆವೆಲ್ ಅಲ್ಲಿ ಕಾಂಬಿನೇಷನ್ ಆಗುತ್ತೆ. ಸೊ ಅದನ್ನು ನಮ್ಮ ಅತ್ತೆಂದ್ರು ಎಲ್ಲ ಸೇರ್ಕೊಂಡು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲ ಸೇರ್ಕೊಂಡು ಫನ್ ಮಾಡ್ತಾ, ಒಂದಿಷ್ಟು ಅಡುಗೆ ಮಾಡ್ತಾ, ಎಂಜಾಯ್ ಮಾಡ್ತಾ ಇಡೀ ಹೋಲ್ ಡೇನ ನಾವು ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಸೊ ಇಂಥ ಕುಟುಂಬ ನಿಮ್ಮಲ್ಲೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅಂತ ಕುಟುಂಬಕ್ಕೊಂದು ಲೈಕ್ ಕೊಡಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪವನ್ ಜನಪ್ಪ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್, ಸಿ ಯು ಆ್ಯಂಡ್ ನಮಸ್ತೆ.